ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಇಲ್ಲಿ ಪಾಪ ನಾಯಿದು ಮರಿ ಯಾರ ಬಿಟ್ಟು ಹೋಗಿದ್ದಾರೆ. ಒಬ್ಬೆ ಆಗ್ತಾ ಇತ್ತು. ಕಾರು ಹೋಯಿತು. ಕಾರಲ್ಲಿ ಅವರು ಮಾರ್ಗದಲ್ಲಿತ್ತು. ಸೀದಾ ಹೋಗುದೆ, ನೋಡಲಿಕ್ಕಿಲ್ಲ ನಾಯಿದು ಮರಿಯನ್ನು. ಮಳೆ ಬಂದಿದೆ ನಿನ್ನೆ ನೈಟ್. ವೆದರ್ ಕೂಲ್ ಉಂಟು. ಹಲೋ ಹಾಯ್. ನಾನಿವತ್ತು ರವೆ ದೋಸೆ ಮಾಡ್ತಿದ್ದೇನೆ. ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದೆ. ನನ್ನ ಸ್ಟೈಲಲ್ಲಿ ಮಾಡಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಬನ್ನಿ ದೋಸೆ ತಿನ್ನಲಿಕ್ಕೆ ನೀವು ಸಹ. ಬನ್ನಿ ಫ್ರೆಂಡ್ಸ್, ನಾನು ಬ್ರೇಕ್ಫಾಸ್ಟ್ ತಿಂತಿದ್ದೇನೆ. ಇವತ್ತು ನಾನು ರವೆ ದೋಸೆ ಮಾಡಿದ್ದೆ. ಅದಕ್ಕೆ ನಾನು ಎಗ್ ಕರಿ ಇತ್ತು ಸ್ವಲ್ಪ, ಮತ್ತು ನಾನು ಬಿಸಿ ನೀರು ಬೆಳಿಗ್ಗೆ ಕುಡಿದು ಉಳಿದವಳು. ಈಗ ನಾನು ಸಿಸ್ಟರನ್ನು ಬಿಡ್ಲಿಕ್ಕೆ ಹೋಗೋದು. ಅವರು ಡ್ಯೂಟಿಗೆ ಹೊರಟಿದ್ದಾರೆ. ನಿಂತಿದ್ದಾರೆ. ಅವರು ವಿಡಿಯೋಗೆಲ್ಲ ಬರುವುದಿಲ್ಲ, ಸೀದಾ ಹೋಗುದು. ನೋಡಿದರೆ ಸಹ ಅವರಿಗೆ ವಿಡಿಯೋಗೆ ಬರಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಆಯಿತು. ಇನ್ನು ಒಳಗಿದ್ದೆಲ್ಲ ಉಂಟು. ಮತ್ತು ಪದಾರ್ಥ ಎಲ್ಲ ಮಾಡಲಿಕ್ಕೆ ಅಪ್ಪನದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅವರದ್ದು ಸಹ ಕುಡಿದೆಲ್ಲ ಆಯಿತು. ಈಗ ಅವಳನ್ನು ಕೈ ಕಂಬಕ್ಕೆ ಬಿಟ್ಟು ಬರುವುದು. ಅಲ್ಲಿಂದ ಅವಳು ಮತ್ತೆ ಬಸ್ಸಲ್ಲಿ ಹೋಗ್ತಾಳೆ. ಊರಿಂದ ಹಲಸಿನ ಹಣ್ಣು ತಂದಿದ್ದೇನೆ. ಹಣ್ಣಾಗಲಿಲ್ಲ, ನಾಳೆ ಹಣ್ಣು ಆಗ್ಬೋದು. ಪರಿಮಳ ಬರ್ತದೆ. ನಾವು ಊರಿಗೆ ಹೋಗಿದ್ದೆಲ್ಲ ಅಲ್ಲಿಂದ ತಂದಿದ್ದೆ. ಒಳ್ಳೆಯದುಂಟು ಮಾತ್ರ ಇದು ಹಲಸಿನ ಹಣ್ಣು ತಿನ್ನಲಿಕ್ಕೆ. ನಾನು ಬಸಳೆ ಗಿಡ ನೆಟ್ಟಿದ್ದೇನೆ. ನಿಮಗೆ ತೋರಿಸ್ತೇನೆ. ಮನೆಯಲ್ಲಿ ಆದದ್ದು. ಎಷ್ಟು ಖುಷಿ ಆಗ್ತದೆ. ಹಿಂಗೆಲ್ಲ ಸ್ವಲ್ಪ ಬಕೆಟಲ್ಲಿ ಮಣ್ಣು ಹಾಕಿ, ಸ್ವಲ್ಪ ಗೊಬ್ಬರ ಹಾಕಿ, ಮತ್ತು ಬಸಳೆ ನೆಡಿ, ಮತ್ತು ವೇಸ್ಟ್ ಎಲ್ಲ ಸಿಗ್ತದಲ್ಲ ವೆಜಿಟೇಬಲದ್ದೆಲ್ಲ, ಅದನ್ನೆಲ್ಲ ಹಾಕಿ, ಅದೇ ಈಟ್ ಆಗ್ತದೆ, ಒಳ್ಳೆಯದಾಗ್ತದೆ. ಪುದೀನ ಸಹ ನೆಟ್ಟಿದ್ದೇನೆ, ತೋರಿಸ್ತೇನೆ. ಉಂಟು ನಮ್ಮದಲ್ಲ, ಅದು ನೇಬರಿದು. ತುಂಬ ಆಗ್ತದೆ. ಕರಿಬೇವು ಸಹ ಇಷ್ಟ ಆಗ್ತದೆ. ನಾವು ಎಷ್ಟು ನೆಟ್ಟರೆ ಸಹ ಆಗೋದೇ ಇಲ್ಲ ಫ್ರೆಂಡ್ಸ್. ನಾನೆಷ್ಟು ನೆಡ್ತೇನೆ, ಆಗೋದೇ ಇಲ್ಲ. ಇಲ್ಲಿ ನೋಡಿ,
ಎಷ್ಟು ಕರಿಬೇವಾಗಿದೆ. ಮಾಡಲಿಕ್ಕೆ ಹಾಲು ಬಿಸಿ ಇಟ್ಟಿದ್ದೇನೆ ನೋಡಿ, ಕುದೀತಾ ಉಂಟು. ಆಯಿತು ಆಲ್ರೆಡಿ ಕುದಿಯೋದಕ್ಕೆ. ಇದು ಈ ಪ್ಯಾಕೆಟ್ ತಂದದ್ದು ಫಲೂದಕ್ಕೆ. ಇವತ್ತೇನು ಐಸ್ ಇದು ಫಲೂದ ಐಸ್ ಕ್ರೀಮ್ ಹಾಕಿ ಕುಡಿಲಿಕ್ಕೆ ಒಳ್ಳೆಯದಾಗ್ತದಲ್ಲ, ಹಾಗೆ ಇವತ್ತು ಮೊನ್ನೆ ಒಂದು ಸಿಸ್ಟರ್ ತಂದಿದ್ರು. ಮೊನ್ನೆ ಒಂದಾಗಿದೆ, ಇದೊಂದು ಇನ್ನೊಂದಿತ್ತು. ನೀವು ಸಹ ಮಾಡಿ ಬಂದಿಗೆ, ಎಂತ ಮಾಡಲಿಕ್ಕಿಲ್ಲ, ಈಸಿ. ನಾನು ನನ್ನ ಮೆಥಡಲ್ಲಿ ಮಾಡಿದೆ. ಹಾಲು ಬಿಸಿ ಕುದಿಸಿ, ಮತ್ತು ನಿಮಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೋದು. ಸಿಹಿ ಎಷ್ಟು ಬೇಕು, ಸಿಹಿಗೆ ತಕ್ಕಷ್ಟು ಸಕ್ಕರೆ ಹಾಕಿ. ನಿಮಗೆ ತುಂಬ ಸಿಹಿ ಬೇಕಾದರೆ ಹಾಕಿ, ಮೀಡಿಯಮ್ ಆದರೆ ಮೀಡಿಯಮ್, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿದರೆ ಸಾಕು. ಇದು ರೋಸ್ ಮಿಲ್ಕ್ ಫಲೂದ ಪ್ಯಾಕೆಟ್. ಇದಕ್ಕೆ ಜಾಸ್ತಿ ಏನಿಲ್ಲ, 69 ಅಷ್ಟೇ, 69. ಮಕ್ಕಳಲ್ಲಿ ಇರುವಾಗ ಮಾಡಿಕೊಡ್ಬೋದು, ಒಳ್ಳೆದಾಗ್ತದೆ. ಮತ್ತು ನಿಮಗೆ ಐಸ್ ಕ್ರೀಮ್ ಇದ್ದರೆ ಹಾಕಿ ಸಹ ಒಳ್ಳೆಯದಾಗ್ತದೆ. ಫ್ರಿಜ್ಜಲ್ಲಿಟ್ಟು ಮತ್ತೆ ಕೋಲ್ಡ್ ಆಗಬೇಕು, ಕೋಲ್ಡ್ ಆದ ನಂತರ ಟೇಸ್ಟ್ ಆಗೋದು. ಪಿಂಕ್ ಕಲರ್ ಇದು ರೋಸಿದ್ದು. ನಿಮ್ಮ ಹತ್ರ ಇದ್ದರೆ ನಟ್ಸೆಲ್ಲ ಹಾಕಿ. ನಾನು ಸ್ವಲ್ಪ ನಟ್ಸೆಲ್ಲ ಹಾಕ್ತೇನೆ, ಆಗ ಇದು ತಿನ್ನುವಾಗ ಬಾಯಿಗೆ ಸಹ ಸಿಗ್ತದೆ, ಖುಷಿ ಆಗ್ತದೆ. ನನಗೆ ಸ್ವಲ್ಪ ನಟ್ಸೆಲ್ಲ ಇದ್ದರೆ ಖುಷಿ ಆಗೋದು. ಇಲ್ಲದ್ರೆ ತಿಂತಿಲ್ಲ. ಪ್ಯಾಕೆಟಲ್ಲಿ ಎಂತ ಉಂಟು ಅದೇ ಹಾಕಿ, ಇಲ್ಲದ್ರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೋದು ಇದಕ್ಕೆ. ಕುದೀಲಿ, ಮತ್ತು ತಣ್ಣಗೆ ಆದ ನಂತರ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಆಗಲಿ. ಆನಂತರ ಗ್ಲಾಸಿಗೆ ಐಸ್ ಕ್ರೀಮ್ ಹಾಕಿ. ಪಿಂಕ್ ಕಲರ್ ಸಹ ಎಷ್ಟು ಚೆಂದ ಉಂಟು. ವಾವ್, ಫೈನಲಿ ಫಲೂದ ರೆಡಿಯಾಗಿದೆ. ಹೇಗೆ ಕಾಣ್ತದೆ ನೋಡಿ, ಟೇಸ್ಟ್ ನೋಡ್ತೇನೆ. ಬರೀ ಒಳ್ಳೆಯದಾದ, ಸಿಹಿ ಎಲ್ಲ ಕರೆಕ್ಟ್ ಉಂಟು. ಬನ್ನಿ, ನೀವು ಸಹ ಮಾಡಿ ಕುಡೀರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Bye, love you all.